ತಮಿಳುನಾಡು ಹಾಗೂ ಬಂಗಾಳದಲ್ಲಿ ಬಿರುಸಿನ ಮತದಾನ ಆರಂಭ ಆಗಿದೆ. ಮಧ್ಯಾಹ್ನದ ವೇಳೆಗೆ 62% ವೋಟಿಂಗ್ ಆಗಿದೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ. ಈಗೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮತದಾನ ಆಗ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ಮಹಿಳೆಯರು ಕೂಡ ವೋಟಿಂಗ್ ಮಾಡ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಧ್ಯಾಹ್ನ 1 ಗಂಟೆಯ ಅವಧಿಯ ತನಕ 62% ವೋಟಿಂಗ್ ಆಗಿದೆ ಅನ್ನೋದು ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರ. ಪಶ್ಚಿಮ ಬಂಗಾಳದಲ್ಲಿ ಮಧ್ಯಾಹ್ನ 1 ಗಂಟೆ ಅಂತ ಬಂದಾಗ 62% ಮತದಾನ ದಾಖಲಾಗಿದೆ. ಯಾಕಂದರೆ ಮಧ್ಯಾಹ್ನ ಟೈಮಲ್ಲಿ ಕಡಿಮೆ ಜನ ಇರ್ತಾರೆ, ಯಾಕಂದರೆ ಬಿಸಿಲಿರುತ್ತೆ. ಸೊ ಹಂಗಾಗಿ ಮಾರ್ನಿಂಗು ಮತ್ತು ಈವ್ನಿಂಗ್ 4 ಗಂಟೆ ಆದ ನಂತರ ಅದರ ಎಷ್ಟು ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ, ಎಷ್ಟು ಮತದಾನ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ತಮಿಳುನಾಡು ಅಂತ ಬಂದಾಗ ಮಧ್ಯಾಹ್ನ 1 ಗಂಟೆಯ ತನಕ 56.81% ವೋಟಿಂಗ್ ಆಗಿದೆ. ಸೊ ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರ ಇದೆ. ಸೊ ಹಂಗಾಗಿ ಈಗಾಗಲೇ 60% ಆಲ್ಮೋಸ್ಟ್ ಅಲ್ಲಿ 2 ಭಾಗದಿಂದ ಆಗಿರೋದ್ರಿಂದಾಗಿ ಚುನಾವಣೆ ಈ ಬಾರಿ ಚೆನ್ನಾಗಿ ಆಗುವಂಥ ಸಾಧ್ಯತೆ ಕೂಡ ಇದೆ. ಬಟ್ ಇಲ್ಲಿಯ ತನಕ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಬೆಳಗ್ಗಿಂದ ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಬಟ್ ಇಲ್ಲಿಯ ತನಕ 56% ತಮಿಳುನಾಡಿನಲ್ಲಿ ಆಗಿದೆ. ಇನ್ನು 62% ಬಂಗಾಳದಲ್ಲಿ ಆಗಿದೆ. ದೃಶ್ಯಗಳಲ್ಲಿ ಕೂಡ ನೀವು ನೋಡ್ತಾ ಇದ್ರಿ, ರಜನಿಕಾಂತ್ ಅವರು ಕೂಡ ಸರತಿ ಸಾಲಿನಲ್ಲಿ ಬಿದ್ದು, ಅಂದರೆ ಸಾಮಾನ್ಯರಂತೆ ಬಂದು ತಮ್ಮ ಓಟನ್ನು ಚಲಾಯಿಸಿದ್ದಾರೆ. ಇವರೆಲ್ಲ ನಟ ನಟಿಯರು ಕೂಡ ಬೆಳಗ್ಗೆ, ಯಾಕಂದರೆ ಬೆಳಗಿನ ಸಮಯದಲ್ಲಿ ಅಷ್ಟೊಂದು ಬಿಸಿಲು ಇರೋದಿಲ್ಲ, ಹಂಗಾಗಿ ಬೇಗನೆ ಹೋಗಿ ವೋಟಿಂಗ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈಗ ಬೇಗನೆ ಹೋಗಿ ವೋಟಿಂಗ್ ಮಾಡಿ ಬಂದಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಎಲ್ಲ ನಟರು ಇವರು. ರಜನಿಕಾಂತ್ ಅವರ ವಿಜುವಲ್ಸನ್ನು ಕೂಡ ನೀವು ನೋಡ್ತಾ ಇದ್ರಿ. ಮಧ್ಯದಲ್ಲೂ ಕೂಡ ನಟರೆ, ಇನ್ನೊಂದು ವಿಡಿಯೋದಲ್ಲೂ ಕೂಡ ಇನ್ನೊಬ್ಬರು ನಟರನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಎಲ್ಲರೂ ಕೂಡ ಸಾಮಾನ್ಯ ಜನರಂತೆ ಬಂದು ತಮ್ಮ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಸಂಜೆ 6 ಗಂಟೆಯ ತನಕ ವೋಟಿಂಗ್ ಇರುತ್ತೆ. ಬೆಳಗ್ಗೆ 6 ಗಂಟೆಗೆ ವೋಟಿಂಗ್ ಆರಂಭ ಆಗಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆಗಿದೆ. ಪಶ್ಚಿಮ ಬಂಗಾಳದ ಅಂತ ಬಂದಾಗ 152 ಸ್ಥಾನಗಳಿಗೆ ಮೊದಲ ಹಂತದಲ್ಲಿ ಈ ಒಂದು ವೋಟಿಂಗ್ ನಡೀತಾ ಇದೆ. ಇನ್ನು ತಮಿಳುನಾಡಿನಲ್ಲಿ ಒಂದೇ ಹಂತದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನಡೆಯುತ್ತೆ. வாக்காளர் பெருமக்கள் அனைவருக்கும், திருநெல்வேலி சாத்தூர் வாக்காளர் பெருமக்கள் அனைவருக்கும், ஏன்னா 234 இந்த ரெண்டும் என்னுடைய 2 கண்களாக நினைக்கிறேன். எல்லா தொகுதியும் எல்லா மக்களும் வாக்களிக்க வேண்டும். அம்மாஸ் cadres, ADMK and AMMK, they all wanted to be united. So we are all united. So why the DMK is afraid? மகத்தான வெற்றி பெறும் அப்படின்னு நான் முழுமையாக நம்புகிறேன். நிச்சயம் மக்கள் பெரிய ஆதரவு இந்த கூட்டணிக்கு கொடுத்துருக்காங்க. தொகுதிக்கு போறீங்களா? ஆமாம். Thank you.